ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರದಲ್ಲಿ ಇನ್ನೂ ಒಂದು ಹಂತದ ಚುನಾವಣೆ ಬಾಕಿ ಇದೆ. ಈಗಾಗಲೇ ರಾಹುಲ್ ಗಾಂಧಿಯವರು ವೋಟ್ ಚೋರಿ ಆರೋಪವನ್ನು ಪುನಃ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದರೆ ಬಿಹಾರದಲ್ಲಿ ಸೋಲ್ತಿದ್ದ ಹಾಗೆ ವೋಟ್ ಚೋರಿ ಆಗಿದೆ ಅಂತ ಅವರೊಂದು ಪ್ರೊಪಗಂಡ ಬಿಲ್ಡ್ ಮಾಡಬೇಕಲ್ವಾ. ಅದಕ್ಕೆ ರಾಹುಲ್ ಗಾಂಧಿಯವರು ತಯಾರಾಗ್ತಾ ಇದ್ದಾರೆ. ಅಟ್ ಎ ಸೇಮ್ ಟೈಮ್ ರಾಹುಲ್ ಗಾಂಧಿ ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೊಡ್ತಾ ಇದ್ದಾರೆ ಗೊತ್ತಾ? 100% ನಾವು ಬಿಹಾರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ. ಮಿತ್ರರೇ, ಈ ಲಾಜಿಕ್ ಅರ್ಥ ಆಗ್ತಾ ಇಲ್ಲ. ಬಿಹಾರದಲ್ಲಿ ಇವರು ಅಧಿಕಾರಕ್ಕೆ ಬರ್ತಾರಂತೆ, ಆದರೆ ಇವರಿಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ. ಅವರು ನಡೆಸುವಂತಹ ಚುನಾವಣೆಯ ಮೇಲೆ ಇವರಿಗೆ ಯಾವುದೇ ರೀತಿಯಲ್ಲೂ ವಿಶ್ವಾಸ ಇಲ್ಲ. ಇದೊಂದು ಚುನಾವಣೆಯೇ ಅಲ್ಲ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಆದರೆ ಈಗ ಚುನಾವಣೆ ನಡೆದು ಅಧಿಕಾರಕ್ಕೆ ಬರ್ತಾರಂತೆ. ಅಂದರೆ ಇವರು ಗೆದ್ರೆ ಯಾವುದೇ ರೀತಿಯಲ್ಲೂ ವೋಟ್ ಚೋರಿ ಇಲ್ಲ. ಇವರೇನಾದರೂ ಸೋತಿದ್ದೇ ಆದರೆ ಇವರು ಮತ್ತೆ ಮತಗಳ್ಳತನದ ಆರೋಪವನ್ನು ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧರಾಗಿದ್ದಾರೆ. ಅದೇನೇ ಆಗಲಿ, ಬಿಹಾರದ ಬಗ್ಗೆ ನಾನು ಹೆಚ್ಚಿಗೆ ಡಿಸ್ಕಸ್ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತಿನ ವಿಚಾರ ಏನು ಕೇಳಿದ್ರೆ, ಪಶ್ಚಿಮ ಬಂಗಾಳ. ಬಿಹಾರದಲ್ಲಿ ಎಲೆಕ್ಷನ್ ಮುಗಿದು 6 ತಿಂಗಳ ಒಳಗಾಗಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯುತ್ತೆ. ಪಶ್ಚಿಮ ಬಂಗಾಳದ ಚುನಾವಣೆ ಅಂತಂದ್ರೆ ಅದು 100% ಹೈ ವೋಲ್ಟೇಜ್ ಚುನಾವಣೆ. ಅಲ್ಲೇನೇ ಇದ್ರೂ ಮಮತಾ ಆಟ, ಅಲ್ಲಿ ರಾಹುಲ್ ಗಾಂಧಿ ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಈಗೊಂದು ದೊಡ್ಡ ಹಂಗಾಮ ಶುರುವಾಗ್ಬಿಟ್ಟಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ದೇಶದಲ್ಲಿ 12 ರಾಜ್ಯಗಳಲ್ಲಿ 2ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಚುನಾವಣಾ ಆಯೋಗ ಘೋಷಣೆ ಮಾಡಿತ್ತು. ಆ ಪ್ರಕಾರವಾಗಿ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆರಂಭಗೊಂಡಿದೆ. ಇಡೀ ದೇಶಾದ್ಯಂತ SIR ಅನ್ನ ಮುಂದಿನ ಹಂತಗಳಲ್ಲಿ ನಡೆಸೋದಕ್ಕೆ ಚುನಾವಣಾ ಆಯೋಗ ತೀರ್ಮಾನ ಮಾಡಿದೆ. ಆದರೆ ಜನರಿಗೆ ಅದ್ರ ಬಗ್ಗೆ ಎಲ್ಲ ಅಷ್ಟೆಲ್ಲ ಕುತೂಹಲ ಇಲ್ಲ. ಕುತೂಹಲ ಏನಾದರೂ SIR ಬಗ್ಗೆ ಇದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ. ಯಾಕೆ ಅಂತ ನಿಮಗೆ ನಾನೇನು ಬಿಡಿಸಿ ಹೇಳಬೇಕಾ? ಪಶ್ಚಿಮ ಬಂಗಾಳ ಅಕ್ರಮ ವಲಸಿಗರ ನೆಚ್ಚಿನ ತಾಣ ಆಗಿಬಿಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟ್ ಸರಿ ಇಲ್ಲ. ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೂ ಕೂಡ ವೋಟಿಂಗ್ ಪವರ್ ಸಿಕ್ಕಿದೆ, ಹೀಗಂತ ಒಂದು ವರ್ಗದವರು ಆರೋಪ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಆರಂಭಗೊಂಡಿದೆಯಲ್ಲ, ಬಂಗಾಳದಲ್ಲಿ ಹಂಗಾಮವೇ ಆಗಿ ಹೋಗ್ತಾ ಇದೆ. ಮಮತಾ ಬ್ಯಾನರ್ಜಿ ಈಗಾಗಲೇ ಬೀದಿಗಿಳಿದು ಬಿಟ್ಟಿದ್ದಾರೆ. ಮನೆಗೆ ಬಂದಂತಹ ಅಧಿಕಾರಿಗಳನ್ನ ಓಡಿಸಿದ್ದಾರೆ. ಯಾಕೆ ಮಮತಾ ಬ್ಯಾನರ್ಜಿ ಬಟ್ಟೆ ಕಿಡಿಬಿದ್ದಂಗೆ ಆಡ್ತಾ ಇದ್ದಾರೆ? ಈ ಒಂದು ಪ್ರಶ್ನೆ ಕೇಳಿದ್ದೆ ಆದ್ರೆ ಇದಕ್ಕೆ ಉತ್ತರ 1 ಕೋಟಿ ವೋಟರ್ ರಹಸ್ಯ. ಮಿತ್ರರೇ, ಈ ವಿಡಿಯೋದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದ್ದೇ ಆದರೆ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಲಿಸ್ಟ್ನಿಂದ 1 ಕೋಟಿ ಮಂದಿ ಹೊರ ಹೋಗುವಂಥ ಸಾಧ್ಯತೆಗಳಿದೆಯಂತಲ್ಲ. ಯಾರಿವರು? ಇವರೇನು ಅಕ್ರಮ ವಲಸಿಗರ? ಬಾಂಗ್ಲಾದೇಶದಿಂದ ಬಂದವರ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ದೇಶಾದ್ಯಂತ ಒಟ್ಟು 12 ರಾಜ್ಯಗಳಲ್ಲಿ SIR ಅನ್ನು ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ನವೆಂಬರ್ 4ರಿಂದ ಮನೆ ಮನೆಗೆ ಹೋಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಡಿಸೆಂಬರ್ 4ರವರೆಗೂ ಕೂಡ ಇದು ನಡೆಯುತ್ತೆ. ಹಾಗೆ ಡಿಸೆಂಬರ್ 9ನೇ ತಾರೀಕು ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳುತ್ತೆ. ಈ ಬಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಜನವರಿ 8ರವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಅನಂತರ ಇದರ ವಿಚಾರಣೆ ಜನವರಿ 31ರವರೆಗೂ ಕೂಡ ನಡೆಯುತ್ತೆ. ಅಂತಿಮವಾದಂತಹ ಮತದಾರರ ಪಟ್ಟಿ ಫೆಬ್ರವರಿ 7ನೇ ತಾರೀಕು ಹೊರಗೆ ಬರುತ್ತೆ. ಇಲ್ಲಿ ಮಿತ್ರರೇ, ಜನಸಾಮಾನ್ಯರಿಗೆ ಏನೂ ಕೂಡ ತೊಂದರೆ ಇಲ್ಲ. ಚುನಾವಣಾಧಿಕಾರಿಗಳು ಬರ್ತಾರೆ, ವೋಟರ್ ಲಿಸ್ಟ್ ರೆಡಿ ಆಗತ್ತೆ. ನೀವೇನ್ ಮಾಡಬೇಕು? ನಾವು ಈ ದೇಶದಲ್ಲಿ ಹುಟ್ಟಿದವರು, ಇಲ್ಲಿ ಈ ಹಿಂದೆ ವೋಟಿಂಗ್ ಮಾಡ್ತಾ ಇದ್ವಿ, ನಮ್ಮ ಪೂರ್ವಜರು ಇವರು, ಇದಿಷ್ಟನ್ನು ಹೇಳ್ಬಿಟ್ರೆ ಸಾಕು, ವೋಟರ್ ಲಿಸ್ಟ್ ರೆಡಿಯಾಗಿ ಬಂದ್ಬಿಡುತ್ತಪ್ಪ. ಇದರಲ್ಲಿ ಏನೂ ಗೊಂದಲ ಇಲ್ಲ. ₹1 ಖರ್ಚು ಮಾಡಬೇಕಾಗಿಲ್ಲ. ಅಕಸ್ಮಾತ್ ಲಿಸ್ಟ್ನಿಂದ ಹೆಸರು ಬಿಟ್ಟು ಹೋಯ್ತಾ, ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಸಾಕಷ್ಟು ಸಮಯಾವಕಾಶ ಇದೆ. ಅದರ ವಿಚಾರಣೆ ಕೂಡ ನಡೆಯುತ್ತೆ. ಅಂದ್ರೆ ನಾನು ಯಾಕೆ ಇದನ್ನು ಇಷ್ಟು ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಯಾವುದೇ ಒಬ್ಬ ಭಾರತೀಯ ಪ್ರಜೆಯೂ ಕೂಡ ಮತದಾನದಿಂದ ವಂಚನೆಗೊಳಗಾಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ. 99.99% ಕಡಿಮೆ ಇದೆ. ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂತಹ SIRಗೆ ಈಗ ಮಮತಾ ಬ್ಯಾನರ್ಜಿ ಅವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವ್ರ ಮನೆಗೆ ಅಧಿಕಾರಿಗಳು ಬಂದಿದ್ರು. SIRನ ಒಂದು ಅರ್ಜಿ ಪ್ರತಿಯನ್ನ ಮಮತಾ ಬ್ಯಾನರ್ಜಿ ಅವರಿಗೆ ಕೊಟ್ರೆ, ನಾನು ಇದನ್ನ ಫಿಲಪ್ ಮಾಡೋದಿಲ್ಲ, ಯಾವುದೇ ದಾಖಲೆಗಳನ್ನು ಕೊಡೋದಿಲ್ಲ. ಎಲ್ಲಿಯವರೆಗೆ ಅಂತಂದ್ರೆ, ಪಶ್ಚಿಮ ಬಂಗಾಳದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಓಟಿನ ಹಕ್ಕು ಸಿಕ್ಕ ಬಳಿಕವೇ ನಾನು ಈ ಅರ್ಜಿಯನ್ನ ಫಿಲಪ್ ಮಾಡ್ತೀನಿ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಅವರ ನಡೆಯನ್ನು ಸ್ವಾಗತಿಸಬೇಕು. ಅಂದ್ರೆ ಈ ದೇಶದ ಪ್ರಜೆಯಾಗಿದ್ದು ಮತದಾನಕ್ಕೆ ಅರ್ಹತೆಯನ್ನು ಉಳ್ಳಂತವರು ಯಾರೂ ಕೂಡ ವಂಚನೆಗೊಳಗಾಗಬಾರ್ದು. ಮಮತಾ ಬ್ಯಾನರ್ಜಿ ಫಸ್ಟಿಗೆ ಅರ್ಜಿಯನ್ನು ಫಿಲ್ ಮಾಡಿದ್ರೇನು, ಲಾಸ್ಟಿಗೆ ಫಿಲ್ ಮಾಡಿದ್ರೇನು? ಆದರೆ ಮಮತಾ ಬ್ಯಾನರ್ಜಿ ಅವರು ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಈ SIR ವಿರುದ್ಧವಾಗಿ ರ್ಯಾಲಿ ಮಾಡಿದ್ದಾರೆ. ಇದನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಚುನಾವಣಾ ಆಯೋಗಕ್ಕೆ ಹೊಸದಾದಂತಹ ಒಂದು ಪತ್ರ ಬರೆದಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣಾ ಆಯೋಗಕ್ಕೆ ಅವರೇನು ಮನವಿ ಮಾಡಿದ್ದಾರೆ ಅಂತಂದ್ರೆ, ಈಗ SIRಗೆ ಬರ್ತಾ ಇರುವಂತಹ ಅಧಿಕಾರಿಗಳು ಕೇವಲ ಅಜ್ಜ ಅಜ್ಜಿ, ಅಪ್ಪ ಅಮ್ಮ ಮತ್ತು ಮಕ್ಕಳನ್ನ ಮಾತ್ರ ಪರಿಗಣಿಸ್ತಾ ಇದ್ದಾರೆ, ಅಂಕಲ್ ಆಂಟಿಯನ್ನ ಪರಿಗಣಿಸ್ತಾ ಇಲ್ಲ ಅಂತ. ಮಿತ್ರರೇ, ನನಗೆ ಈ ವಾದವೇ ಅರ್ಥ ಆಗ್ತಾ ಇಲ್ಲ. ಈ ಅಂಕಲ್ ಆಂಟಿ ಎಲ್ಲಿಂದ ಬರ್ತಾರೆ? ಅಂದ್ರೆ ಹೊರಗಿನವರನ್ನ ಆ ಕುಟುಂಬಕ್ಕೆ ಜೋಡಿಸೋದಕ್ಕೆ ಮಮತಾ ಬ್ಯಾನರ್ಜಿ ಅವರೇನಾದರೂ ಪ್ರಯತ್ನ ಮಾಡ್ತಾ ಇದ್ದಾರಾ? ಆ ರೀತಿಯ ಷಡ್ಯಂತ್ರಗಳು ನಡೀತಾ ಇದಾವ? ಗೊತ್ತಿಲ್ಲ. ಈ ಬಗ್ಗೆ ಅವರು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಇದನ್ನು ಕೂಡ ಕನ್ಸಿಡರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಚುನಾವಣಾ ಆಯೋಗ ಅದಕ್ಕೇನೋ ಪೂರಕವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಯಾಕೆ ಮಮತಾ ಬ್ಯಾನರ್ಜಿ ಅವರು ಈ SIRಗೆ ಇಷ್ಟೊಂದು ವಿರೋಧ ಮಾಡ್ತಾ ಇದ್ದಾರೆ? ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಿದ್ದೇ ಆದರೆ ಮಮತಾ ಬ್ಯಾನರ್ಜಿಗೆ ಏನು ನಷ್ಟ ಆಗುತ್ತೆ? ನಿಜವಾದಂತಹ ಮತದಾರರು ಇದ್ದೇ ಇರ್ತಾರಲ್ವಾ? ನಷ್ಟ ಆಗುತ್ತೆ.
ಕೆಲವರ ಬಂಡವಾಳ ಬಯಲಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಕೆಲವರಿಗೆ ಅಧಿಕಾರ ಮುಂದೆ ಮರೀಚಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆರಂಭಗೊಂಡು ಇನ್ನು 4 ದಿನ ಆಗಿಲ್ಲ. ಅಷ್ಟರಲ್ಲಾಗಲೇ ಈ ಅಕ್ರಮ ವಲಸಿಗರ ಅನೇಕ ವಿಚಾರಗಳು ಹೊರಗೆ ಬರೋದಕ್ಕೆ ಶುರುವಾಗಿದೆ. ಕೆಲ ರಾಷ್ಟ್ರೀಯ ಮಾಧ್ಯಮಗಳು ನಿರಂತರವಾಗಿ ಇಲ್ಲಿ ಸುದ್ದಿ ಮಾಡ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಪಶ್ಚಿಮ ಬಂಗಾಳದಲ್ಲಿ ಪ್ಯಾನಿಕ್ ಸಿಚುವೇಶನ್ ನಿರ್ಮಾಣ ಆಗಿದೆ ಅಂತಂದರೆ ಕೆಲ ಏರಿಯಾವೇ ಖಾಲಿ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ಬಾಂಗ್ಲಾದೇಶದ ಅಕ್ರಮ ವಲಸಿಗರು. SIRಗೆ ಅಧಿಕಾರಿಗಳು ಬಂದಿದ್ದೇ ಆದರೆ ತಮ್ಮ ನಿಜ ಬಣ್ಣ ಬಯಲಾಗ್ಬಿಡುತ್ತೆ, ನಾವು ದಾಖಲೆಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೀಗಾಗಿ ದೇಶ ಬಿಟ್ಟು ಓಡೋಗೋದೇ ಸೂಕ್ತ ಅಂತ ಅನೇಕರು ಜಾಗ ಖಾಲಿ ಮಾಡಿದ್ದಾರೆ. ಅಧಿಕೃತವಾಗಿ ಕೆಲ ಮಾಧ್ಯಮಗಳು ಈ ಬಗ್ಗೆ ವರದಿ ಮಾಡಿದ್ದಾವೆ. ಟೈಮ್ಸ್ ನೌ ನವಭಾರತ್ ತನ್ನ ಪ್ರತಿನಿಧಿಯನ್ನ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ನ್ಯೂ ಟೌನ್ ಏರಿಯಾಗೆ ಕಳುಹಿಸಿತ್ತು. ಆಗ ಏನು ವಿಚಾರ ಹೊರಬಂದಿದೆ ಕೇಳಿದ್ರೆ, ಅಲ್ಲಿ ಕೆಲ ಮಹಿಳೆಯರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ, ನಾವು ಕಳೆದ 10-15 ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದೀವಿ, ನಾವು ಬಂದಿದ್ದು ಬಾಂಗ್ಲಾದೇಶದಿಂದ, ನಮಗಿಲ್ಲಿ ಆಧಾರ್ ಕಾರ್ಡ್ಗಳನ್ನು ಕೂಡ ಲೋಕಲ್ ನಾಯಕರು ಮಾಡಿಕೊಟ್ಟಿದ್ದಾರೆ, ನಾವು ಇಲ್ಲಿನ ಜೋಪಡಿಗಳಲ್ಲಿ 10-18 ಮಂದಿಯವರೆಗೂ ಕೂಡ ವಾಸ ಮಾಡ್ತಾ ಇದ್ದೀವಿ ಅಂತ ಕ್ಯಾಮರಾ ಮುಂದೆಯೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಪಶ್ಚಿಮ ಬಂಗಾಳದ ಸ್ಥಿತಿಯನ್ನು ಒಮ್ಮೆ ಯೋಚನೆ ಮಾಡಿ. ಅಲ್ಲಿ ಇರುವಂತಹ ಅಕ್ರಮ ವಲಸಿಗರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಮಾಧ್ಯಮದವರು ಬಂದರೂ ಅವ್ರಿಗೆ ಹೆದರಿಕೆ ಇಲ್ಲ, ನಾವು ಬಾಂಗ್ಲಾದಿಂದಲೇ ಬಂದಿದ್ದೀವಿ, ಇಲ್ಲಿ ವಾಸ ಮಾಡ್ತಾ ಇದ್ದೀವಿ, ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಮುಕ್ತವಾಗಿ ಹೇಳ್ಕೊಡ್ತಾರೆ. ಇನ್ನೂ ಆಘಾತಕಾರಿಯಾದಂಥ ವಿಚಾರ ಏನು, ಸ್ಥಳೀಯ ನಾಯಕರುಗಳು ಅವರಿಗೆ ಆಧಾರ್ ಕಾರ್ಡ್ಗಳನ್ನು ಕೂಡ ಮಾಡಿಸ್ಕೊಟ್ಟಿದ್ದಾರಂತೆ. ಅವರಿನ್ನೆಂತಹ ದೇಶದ್ರೋಹಿ ನಾಯಕರುಗಳಿರಬಹುದು. ಇನ್ನು ಉತ್ತರ 24 ಪರಗಣ ಜಿಲ್ಲೆಯಲ್ಲಿ 48 ಅಕ್ರಮ ಬಾಂಗ್ಲಾ ವಲಸಿಗರನ್ನ BSF ಸಿಬ್ಬಂದಿ ಹಿಡಿದಿದ್ದಾರೆ. ಇನ್ನು ಬದ್ಮಾನ್ ಜಿಲ್ಲೆಯಲ್ಲಿ ಸಾವಿರಾರು ಆಧಾರ್ ಕಾರ್ಡ್ಗಳನ್ನು ಮೂಟೆಯಲ್ಲಿ ತುಂಬಿ ಎಸೆಯಲಾಗಿತ್ತು, ಅದು ಕೂಡ ಈಗ ಪತ್ತೆಯಾಗಿದೆ. ಇದೆಲ್ಲವೂ ಕೂಡ ಬಾಂಗ್ಲಾ ಬಾಂಧವರಿಗೆ ಮಾಡಿಸಿಕೊಟ್ಟಂತಹ ಆಧಾರ್ ಕಾರ್ಡ್ಗಳು. ಸದ್ಯ ಈ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ TMC ಅವರಿಗೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಅನ್ನುವಂಥದ್ದು ಒಂದು ಪೆಡಂಭೂತವಾಗಿ ಕಾಡ್ತಾ ಇದೆ. ಎಲ್ಲಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದು ಬಿಡುತ್ತಾ ಅನ್ನುವಂತಹ ಆತಂಕ ಅವರಿಗೆ ಬಿಟ್ಟು ಬಿಡದೆ ಕಾಡೋದಕ್ಕೆ ಶುರುವಾಗಿದೆ. ಇಲ್ಲಿ ಆತಂಕ ಪಡುವಂತಹ ಅವಶ್ಯಕತೆ ಏನೂ ಕೂಡ ಇಲ್ಲ. ಚುನಾವಣಾ ಆಯೋಗ ಏನು ಮಾಡುತ್ತೋ ಅದರ ಮೇಲೆ ನಿಗಾ ವಹಿಸಿದ್ರೆ ಸಾಕಪ್ಪ. ಎಲ್ಲಾದರೂ ತಪ್ಪಾಗ್ತಾ ಇದೆಯಾ, ಎಲ್ಲಾದರೂ ಅರ್ಹ ವೋಟರ್ಸ್ಗೆ ಇದರಿಂದ ವಂಚನೆ ಆಗ್ತಾ ಇದೆಯಾ, ಇಷ್ಟನ್ನು ಗಮನಿಸಿದರೆ ಸಾಕು. ಪ್ರತಿನಿತ್ಯ TMCಯ ನಾಯಕರುಗಳು ಬೀದಿಗೆ ಬಂದು ಹೋರಾಟ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಆದರೂ ಕೂಡ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಅದಕ್ಕೆ ಉತ್ತರ ಪಶ್ಚಿಮ ಬಂಗಾಳದಲ್ಲಿರುವಂತಹ 1 ಕೋಟಿ ನಕಲಿ ವೋಟುಗಳು. ಈ 1 ಕೋಟಿ ಸಂಖ್ಯೆಯನ್ನು ಕೇಳದಂತಹ ಸಂದರ್ಭದಲ್ಲಿ ನಿಮಗೆ ಆಶ್ಚರ್ಯ ಆಗಬಹುದು, ಇದು ಸುಳ್ಳು ಅಂತ ಕೂಡ ನಿಮಗೆ ಅನಿಸಬಹುದು. ಆದ್ರೂ ಮಿತ್ರರೇ, ಇದು ಸತ್ಯ. ಈ ಬಗ್ಗೆ ಸ್ಟಡಿ ವರದಿಗಳು ಕೂಡ ಪಬ್ಲಿಷ್ ಆಗಿದ್ದಾವೆ. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ವರದಿ ಪ್ರಕಟಗೊಂಡಿದೆ. ನೀವೇನೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಟೆಲಿಗ್ರಾಫ್ನ ಒಂದು ವರದಿ. ಡೆಮೋಗ್ರಫಿಕ್ ರೀಕನ್ಸ್ಟ್ರಕ್ಷನ್ ಆಫ್ ಲೆಜಿಟಿಮೇಟ್ ವೋಟರ್ ಕೌಂಟ್ ಸ್ಟಡಿ ಫ್ರಮ್ ಎಲೆಕ್ಟೋರಲ್ ರೋಲ್ ಇನ್ಫ್ಲೇಷನ್ ಇನ್ ದಿ ಇಂಡಿಯನ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಈ ಒಂದು ಅಧ್ಯಯನ ವರದಿಯನ್ನು ಆಧರಿಸಿ ಟೆಲಿಗ್ರಾಫ್ ಈ ವರದಿಯನ್ನು ಪ್ರಕಟಿಸಿದೆ. ಈ ಸ್ಟಡಿಯಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಸರಿಸುಮಾರು 1.4 ಕೋಟಿಯಷ್ಟು ಹೆಚ್ಚುವರಿ ಮತದಾರರಿದ್ದಾರೆ. ಅಂದರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಓವರ್ ಆಲ್ ಮತದಾರರ ಪೈಕಿ 13.69% ಹೆಚ್ಚುವರಿ ಮತದಾರರು, ಹೀಗಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾವ ಆಧಾರದಲ್ಲಿ ಈ ರೀತಿಯಾಗಿ ಹೇಳಲಾಗ್ತಾ ಇದೆ ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಕಟ್ಟಕಡೆಯದಾಗಿ SIR ನಡೆದಿದ್ದು 2004ರಲ್ಲಿ. ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಒಟ್ಟು ಮತದಾರರ ಸಂಖ್ಯೆ 4.74 ಕೋಟಿಯಷ್ಟಿತ್ತು. ಆದರೆ ಆಗ ಬದುಕಿದ್ದಂತಹ 1 ಕೋಟಿಯಷ್ಟು ಮತದಾರರು ಈಗ ಬದುಕಿಲ್ಲ. ಹೀಗಾಗಿ 2004ರ ವೇಳೆ ಲೀಸ್ಟ್ನಲ್ಲಿದ್ದಂತಹ 1 ಕೋಟಿಯಷ್ಟು ಮತದಾರರು ಈಗ ಜೀವಂತವಾಗಿಯೇ ಇಲ್ಲ. ಆದರೂ ಸಹ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರುಗಳಿದೆ. ಇದರ ಜೊತೆಗೆ ಬಂಗಾಳದ ಮಾಜಿ ಚುನಾವಣಾಧಿಕಾರಿಯಾಗಿರುವಂತಹ ಜವಾಹರ್ ಸಿರ್ಕಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನು ಕೂಡ ಈ ಟೆಲಿಗ್ರಾಫ್ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಅದೇನು ಕೇಳಿದ್ರೆ, ಬಂಗಾಳದ ಜನಸಂಖ್ಯೆಯ ಆಧಾರದಲ್ಲಿ ಹೇಳಬೇಕು ಅಂತಂದ್ರೆ ಪಶ್ಚಿಮ ಬಂಗಾಳದ ಒಟ್ಟಾರೆ ವೋಟರ್ಸ್ 6 ಕೋಟಿಯನ್ನ ಮೀರಬಾರದು. ಆದರೆ ಸದ್ಯ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 7,62,00,000 ಮಂದಿ ವೋಟರ್ಸ್ ಇದ್ದಾರೆ. ಹೀಗಿರೋದಕ್ಕೆ ಸಾಧ್ಯವೇ ಇಲ್ಲ. ಪಶ್ಚಿಮ ಬಂಗಾಳದ ಜನಸಂಖ್ಯೆಗೂ ಅರ್ಹ ವೋಟರ್ಸ್ ಸಂಖ್ಯೆಗೂ ಮ್ಯಾಚ್ ಆಗ್ತಾ ಇಲ್ಲ. ಹೀಗಂತ ಪಶ್ಚಿಮ ಬಂಗಾಳದ ಮಾಜಿ ಚುನಾವಣಾಧಿಕಾರಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಜವಾಹರ್ ಸಿರ್ಕಾರ್ ಹೇಳ್ತಿರೋದೇ ಸತ್ಯ ಅಂತ ನಂಬೋದಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಒಟ್ಟಾರೆ 1,62,00,000 ಮಂದಿಯ ಹೆಸರೇ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗುತ್ತೆ. ಈಗ ಜವಾಹರ್ ಸಿರ್ಕಾರ್ ಹೇಳ್ತಿರುವಷ್ಟು ನಾವು ಮುಂದೆ ಹೋಗಿ ಯೋಚನೆ ಮಾಡೋದು ಬೇಡ. ಅಧ್ಯಯನದ ವರದಿ ಹೇಳ್ತಾ ಇದೆಯಲ್ಲ 1,04,00,000 ಹೆಚ್ಚುವರಿ ಮತದಾರರಿದ್ದಾರೆ ಅಂತ, ಅದು ಮಾತ್ರ ಸತ್ಯ ಆದರೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ ಗೊತ್ತಾ? ಸದ್ಯ ಪಶ್ಚಿಮ ಬಂಗಾಳದಲ್ಲಿ 7.62 ಕೋಟಿಯಷ್ಟು ಅರ್ಹ ಮತದಾರರಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಈ ಸಂಖ್ಯೆ 6.57 ಕೋಟಿಗೆ ಇಳಿಯುತ್ತೆ. ಹೀಗಾಗಿದ್ದೇ ಆದರೆ ಪಶ್ಚಿಮ ಬಂಗಾಳದ ಚುನಾವಣೆಯ ಬಗ್ಗೆ ಅನುಮಾನ ಬರುತ್ತೆ. ಉದಾಹರಣೆಗೆ ಹೇಳ್ತೀನಿ, 2024ರಲ್ಲಿ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 7,61,00,000 ಜನ ಅರ್ಹ ಮತದಾರರಿದ್ರು. ಅದರಲ್ಲಿ ಎಷ್ಟು ಮಂದಿ ವೋಟ್ ಮಾಡಿದ್ದಾರೆ ಕೇಳಿದ್ರೆ 6,13,00,000 ವೋಟ್ ಮಾಡಿದ್ದಾರೆ. ಈಗ ಅರ್ಹ ವೋಟರ್ಸ್ ಇರುವಂತಹದ್ದೇ 6,57,00,000 ಆದರೆ ಅದರಲ್ಲಿ 6,13,00,000 ವೋಟಿಂಗ್ ಆದರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ? 93% ವೋಟಿಂಗ್ ಆದ ಹಾಗಾಗುತ್ತೆ.
ಒಂದು ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ವೇಳೆ 93% ವೋಟಿಂಗ್ ಆಗಿದೆ ಅಂತಂದ್ರೆ ನೀವು ನಂಬೋದಕ್ಕೆ ಸಾಧ್ಯ ಇದೆಯಾ? ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಅಕ್ರಮ ವೋಟ್ಗಳಿರಬಹುದು, ಯಾರ್ಯಾರು ವೋಟ್ ಹಾಕ್ತಾ ಇರಬಹುದು, ಈ ಅಂಕಿ ಸಂಖ್ಯೆಗಳು ಎಲ್ಲಿಂದ ಬರ್ತಾ ಇದೆ, ಇದೆಲ್ಲದರ ಬಗ್ಗೆ ಒಂದು ಗೊಂದಲ ಅಂತೂ ನಿರ್ಮಾಣ ಆಗತ್ತೆ ತಾನೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 42 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈ 1 ಕೋಟಿ ವೋಟ್ಗಳನ್ನು ಆ 42 ಲೋಕಸಭಾ ಕ್ಷೇತ್ರಗಳಿಗೆ ಡಿವೈಡ್ ಮಾಡಿದ್ರೆ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೂ ಕೂಡ 2.5 ಲಕ್ಷದಷ್ಟು ನಕಲಿ ಮತದಾರರು ಬರ್ತಾರೆ. 2024ರಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆಯ ರಿಸಲ್ಟ್ನ ಅಂತರವನ್ನು ನೋಡಿ, ಗೆದ್ದಂತಹ ಅಭ್ಯರ್ಥಿಗೂ ಸೋತಂತಹ ಅಭ್ಯರ್ಥಿಗೂ ಎಷ್ಟು ಅಂತರ ಇದೆ ಅಂತ. 50,000, 60,000, 1 ಲಕ್ಷ, 1.5 ಲಕ್ಷ. ಅಲ್ಲಿ ನಕಲಿ ವೋಟರ್ಸೇ 2.5 ಲಕ್ಷದಷ್ಟಿದ್ರೆ ಈ ರಿಸಲ್ಟ್ ಅನ್ನ ಸತ್ಯ ಅಂತ ನೀವು ಹೇಗೆ ನಂಬೋದಕ್ಕೆ ಸಾಧ್ಯ? ಇಲ್ಲಿ ನಾನೆಲ್ಲೂ ಕೂಡ TMC ಅವರಿಗೆ ಈ ಅಕ್ರಮ ವೋಟ್ಗಳು ಹೋಗಿದ್ದಾವೆ, ಅಕ್ರಮ ನಡೆದಿದ್ರೆ ಅದು TMC ಕಡೆಯಿಂದಲೇ ನಡೆದಿದೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈಗ SIRಗೆ TMC ಇಷ್ಟೊಂದು ವಿರೋಧ ಮಾಡ್ತಾ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬಾರದು, ಅದನ್ನು ತಡಿಬೇಕು, ಇದರಲ್ಲಿ ಅಕ್ರಮ ಆಗ್ತಾ ಇದೆ, ಹೀಗೆಲ್ಲ ಅವರು ವಾದ ಮಾಡ್ತಾ ಇದಾರಲ್ಲ, ಇದನ್ನ ನೋಡಿದಾಗ ಅನುಮಾನ ನಿಮಗೆ ಯಾರ ಮೇಲೆ ಬರುತ್ತೆ? ಯಾರು ಇದರಲ್ಲಿ ಲಾಭಾರ್ಥಿಗಳು ಅಂತ ನಿಮಗೆ ಅನ್ಸುತ್ತೆ? ಇದಕ್ಕೆ ಬಹುಶಃ ವೋಟ್ ಚೋರಿಯ ನಾಯಕ ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡಬಹುದೇನೋ. ಈ ಮ್ಯಾಜಿಕ್ ಸಾಧ್ಯ ಆಗೋದಾದ್ರೂ ಹೇಗೆ ಅಂತ. ಮಿತ್ರರೇ, ಬಿಹಾರದಲ್ಲಿ SIR ಮಾಡಿದ್ರಲ್ಲ, ಇದರಿಂದ ಏನಪ್ಪ ಪರಿಣಾಮ ಆಯಿತು ಅಂತಂದ್ರೆ 65 ಲಕ್ಷದಷ್ಟು ನಕಲಿ ಮತದಾರರನ್ನ ಮತದಾನದಿಂದ ಹೊರಗಿಡಲಾಗಿದೆ. ಅದರಲ್ಲಿ ಕೆಲವರು ಸತ್ತು ಹೋಗಿದ್ರು, ಇನ್ನು ಕೆಲವರು ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ರು, ಕೆಲವರದ್ದು 2-3 ಕಡೆ ಹೆಸರಿತ್ತು. ಈ ಎಲ್ಲ ಅಕ್ರಮಗಳನ್ನು ಚುನಾವಣಾ ಆಯೋಗ ಪತ್ತೆ ಮಾಡಿ ಅದನ್ನೆಲ್ಲ ಸರಿಪಡಿಸುವಂತಹ ಕೆಲಸ ಮಾಡಿದೆ. ಈಗ ಪಶ್ಚಿಮ ಬಂಗಾಳದಲ್ಲೂ ಈ ಕೆಲಸ ಮುಗಿದಿದ್ದೇ ಆದರೆ ಹತ್ತತ್ರ 1 ಕೋಟಿಯಷ್ಟು ನಕಲಿ ಮತದಾರರು ಹೊರ ಹೋಗಬಹುದು, ಈ ಅನುಮಾನ ಇರುವಂತಹದ್ದು. ಇದೇ ಕಾರಣದಿಂದ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಈಗ ಸೀರೆಗೆ ಕಿಡಿತಾಕಿದ ಹಾಗೆ ಓಡಾಡ್ತಾ ಇದ್ದಾರೆ. ಪ್ರತಿನಿತ್ಯ ಪ್ರತಿಭಟನೆ, ಪ್ರತಿನಿತ್ಯ ಇದರ ಬಗ್ಗೆ ಸ್ಟೇಟ್ಮೆಂಟ್, ಪ್ರತಿ ಕ್ಷಣವೂ ಕೂಡ SIR ಅನ್ನು ವಿರೋಧಿಸೋದಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲಿ ವೆರಿ ಸಿಂಪಲ್ ಪ್ರಶ್ನೆ ಏನು ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ಮೊನ್ನೆ ತಾನೇ ಒಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಹರಿಯಾಣದಲ್ಲಿ ಇಷ್ಟೆಲ್ಲ ವೋಟ್ ಚೋರಿ ಆಗಿದೆ, ಯಾರೋ ಬ್ರೆಜಿಲ್ನ ಮಾಡೆಲ್ನೆಲ್ಲ ತೋರಿಸ್ಬಿಟ್ಟು ಇವರು 23 ಕಡೆ 24 ಕಡೆ ವೋಟಿಂಗ್ ಮಾಡಿದ್ದಾರೆ, ಹೀಗೆಲ್ಲ ರಾಹುಲ್ ಗಾಂಧಿ ಆರೋಪ ಮಾಡಿದ್ರಲ್ಲ. ಈಗ SIR ಆಗ್ಬಿಟ್ರೆ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತಲ್ಲ. ಒಬ್ಬರಿಗೆ ಒಂದೇ ವೋಟಿಂಗ್ ಕಾರ್ಡ್ ಸಿಗುತ್ತೆ, ಒಂದೇ ಕಡೆ ವೋಟ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಮಾತ್ರ ಮತದಾನದ ಹಕ್ಕು ಸಿಗುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ INDIA ಕೂಟ ಯಾಕೋಸ್ಕರವಾಗಿ SIR ಅನ್ನು ವಿರೋಧಿಸ್ತಾ ಇದೆ? ಪಶ್ಚಿಮ ಬಂಗಾಳದಲ್ಲಿ SIR ಪೂರ್ಣಗೊಂಡು ಹಾಲು ನೀರು ಬೇರೆ ಆಗಿದ್ದೇ ಆದರೆ 2026ರ ಏಪ್ರಿಲ್ ಮೇನಲ್ಲಿ ಏನು ಚುನಾವಣೆ ನಡೆಯುತ್ತಲ್ಲ ಪಶ್ಚಿಮ ಬಂಗಾಳದಲ್ಲಿ, ಅದರ ಚಿತ್ರಣ ಕಂಪ್ಲೀಟ್ ಉಲ್ಟಾ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಈಗಲೇ ಗೋಚರಿಸ್ತಾ ಇದೆ. ಮಿತ್ರರೇ, ಇದೆಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್